ನಮ್ಮ ಮನಸ್ಸುಗಳಲ್ಲಿ ಕನ್ನಡ ಪ್ರಜ್ಞೆಯನ್ನು ಗಟ್ಟಿಗೊಳಿಸಿಕೊಳ್ತಾರೆ. ಮನಸ್ಸಿನಲ್ಲಿ ಆ ಪ್ರಜ್ಞೆ ಗಟ್ಟಿಯಾಗಿ ನಿಂತಾಗ ಮಾತ್ರ ಮನೆಯಲ್ಲಿ ಆಚರಣೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಸುತ್ತಮುತ್ತಲೂ ಆ ಪ್ರಭಾವ ಅವರ ಪ್ರಸಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ವೃತ್ತಿ ಜೀವನದ 36 ವರ್ಷಗಳಲ್ಲಿ ಪದವಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಅಸ್ಮಿತೆಯ ಬಗ್ಗೆ ಒಂದು ಬಲವನ್ನ, ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ, ಒಂದು ಕರ್ತವ್ಯ ಅನ್ನೋ ಹಾಗೆ ಮೂಡಿಸಿರುವ ತೃಪ್ತಿ ಇವತ್ತು ನನಗಿದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಜಾಗತಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಅದನ್ನ ಬೆಳೆಸ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಆ ಹೆಮ್ಮೆ ಕೂಡ ನನಗಿದೆ. ಭಾಷೆ ಒಂದು ಬೆಳೆದಿದ್ದು ಹಾಗೆ ಮಾಡಬೇಕಾಗಿರೋ ಕೆಲಸ ಏನಿಲ್ಲ. ಬಳಸಿದರೆ ಭಾಷೆ ಬೆಳೆಯುತ್ತೆ, ಭಾಷೆ ಬೆಳೀತಾರೆ, ಭಾಷೆಗನೂ ಬೆಳೀತಾನೆ. ಭಾಷೆಗನೂ ಬೆಳೀತಾ ಹೋದಾಗ ಸಮಾಜವು ಕೂಡ ಸರ್ವಾಂಗೀಣ ಬೆಳವಣಿಗೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ನವೆಂಬರನ್ನು ಬಳಸ್ಕೊಂಡು ಇಡೀ ವರ್ಷದ ಉದ್ದಕ್ಕೂ ನಮ್ಮ ಜೀವಿತದ ಅವಧಿಯವರೆಗೂ ಕನ್ನಡದ ನಿತ್ಯೋತ್ಸವವನ್ನು ಆಚರಿಸುವಂತಹ ಆಶಯ ನನ್ನದಾಗಿದೆ. ಅದನ್ನು ಕೆಲವರು ಇಲ್ಲಿ ಮಾಡ್ತಾನೇ ಇದ್ದಾರೆ. ಆದರೆ ಇವತ್ತು ಕನ್ನಡದ ಪರಿಸ್ಥಿತಿಯ ಬಗ್ಗೆ ನೋಡ್ತಾ ಹೋದಾಗ ಸ್ವಲ್ಪ ಭಯ ಮೂಡಿಸುವ ವಾತಾವರಣ ಎಲ್ಲೋ ನಿರ್ಮಾಣ ಆಗ್ತಾ ಇದೆ. ಅದನ್ನು ಎಲ್ಲರೂ ಒಟ್ಟಾಗಿ ಸೇರಿ ಎದುರಿಸುವಂಥ ಪ್ರಯತ್ನ ಮಾಡಿದಾಗ, ನಮ್ಮ ಭಾಷೆಯಲ್ಲೇ ನಾವು ಅದಕ್ಕೆ ಸ್ಪಂದಿಸ್ತಾ ಹೋದಾಗ ಬಹುಶಃ ಆ ಭಯದಿಂದ ನಿರ್ಭೀತರಾಗ್ಬೋದು ಅಂತ ನನ್ನ ಅನಿಸಿಕೆ. ಕತ್ತೈದಾರಿ ಕಾದಂಬರಿ ಹಿರಿಯರಾದ ನರಸಿಂಹಯ್ಯನವ್ರದ್ದು ಬಹಳ ದೊಡ್ಡ ಹೆಸರು. ಅವರ ಕಾದಂಬರಿಗಳನ್ನು ಓದ್ಕೊಂಡೆ, ಅದು ಬಯಸ್ಕೊಂಡು ಪುಸ್ತಕದ ಮಟ್ಟಿಗೆ ಬಚ್ಚಿಟ್ಕೊಂಡು ಎಲ್ಲ ಓದ್ಕೊಂಡು ಬೆಳೆದಿದ್ದೀವಿ ಅಂತ. ಅಂದರೆ ಆ ಓದನ್ನು, ನಾವು ಪಠ್ಯ ಪುಸ್ತಕದ ಜೊತೆಗೆ ಆ ಓದನ್ನು ಮೂಡಿಸುವಲ್ಲಿ ಕಾದಂಬರಿ ಪ್ರಕಾರ ಮೂಡಿಸಿರುವಂತಹ ಪ್ರಜ್ಞೆ, ಮಾಡಿರುವಂಥ ಪ್ರಭಾವ ಬಹಳ ದೊಡ್ಡ ಅಂತ ಅದರಿಂದಲೂ ಸಾಕಷ್ಟು ನಾವು ಕಲಿತಾ ಬಂದ್ವಿ. ಹಾಗಾಗಿ ಇವತ್ತು ನಮ್ಮ ಸಮ್ಮಿಲನ ಸಂಸ್ಥೆ ಅವರ ಹೆಸರಿನ ಪ್ರಶಸ್ತಿಯನ್ನು ನನಗೆ ಕೊಟ್ಟಿರೋದು ನನಗೆ ಖುಷಿಯನ್ನು ತಂದು ಕೊಡುವುದರ ಜೊತೆಗೆ ಭಯ ಮತ್ತು ಸಂದೇಹವನ್ನು ಮೂಡಿಸಿದೆ. ಸಾಮಾನ್ಯವಾಗಿ ಪ್ರಶಸ್ತಿಯನ್ನು ಸಾಧನೆ ಮಾಡಿರೋರಿಗೆ ಕೊಡ್ತಾರೆ. ಬಹುಶಃ ನಾನು ಅನ್ಕೊಳ್ತೀನಿ, ನನ್ನ ಸಾಧನೆ ಕಾಲೇಜ್ ಮನೇನ ಅಷ್ಟೇ ಆಗಿದ್ದು. ಇನ್ಮೇಲಾದ್ರು ಮಾಡು ಅನ್ನೋ ಲೆಕ್ಕದಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಹೋಮ್ವರ್ಕ್ ಮಾಡಿರ್ತಾರೆ, ಆ ಲೆಕ್ಕದಲ್ಲಿ ನನಗೆ ಬಂದಿದೆ ಅಂತ ಅನಿಸುತ್ತೆ. ಇವತ್ತು ನನ್ನ ಜೊತೆ ಸನ್ಮಾನಿತರಾದ ಇಬ್ಬರು ಹಿರಿಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸಮ್ಮಿಲನ ಸಂಸ್ಥೆಗೆ ಇದು 2ನೇ ಸಲ ನಾನು ಬರ್ತಾ ಇರೋದು. ನಮ್ಮ ಮನೆಗೆ ಬಂದ ಹಾಗೆ, ತವ್ರ ಮನೆಗೆ ಬಂದ ಹಾಗೆ ಅನಿಸುತ್ತೆ. ಕನ್ನಡದ ವಾತಾವರಣ, ಒಂದು ಆತ್ಮೀಯತೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಅದೆಲ್ಲವೂ ಇಲ್ಲಿವರಿಂದ ನನಗೆ ಯಾವತ್ತೂ ಸಿಕ್ತು. ಒಬ್ಬರು ಮಿಸ್ಸಿಂಗ್ ಅಂದರೆ ನಾಗಪ್ಪ ಆಲೂರು ಸರ್. ಹೋದ್ಸಲ ಬಂದಾಗ ಅವ್ರ ಜೊತೆಗಿದ್ರು, ತುಂಬ ಆತ್ಮೀಯವಾಗಿ ವಿಶ್ವಾಸವಾಗಿ ಮಾತಾಡ್ಸಿದ್ರು, ನನ್ನ ಫೋನ್ ನಂಬರು ತಗೊಂಡಿದ್ರು. ಆದರೆ ಇವತ್ತು ನೆನಪಾಗಿ ಉಳ್ಕೊಂಡಿದ್ದಾರೆ. ನನಗೆ ಅವ್ರ ಜೊತೆ ನಡೆಸಿದ ಮಾತುಕತೆ ಇವತ್ತು ಹಚ್ಚ ಹಸಿರಾಗಿ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ. 307ನೇ ಕಾರ್ಯಕ್ರಮ ಸಾವಿರದ ಕಾರ್ಯಕ್ರಮವಾಗಿ ಬೆಳೆಯುತ್ತಾ ಸದ್ಯದ ಕನ್ನಡ ಸೇವೆಯನ್ನು ಖಂಡಿತ ಮಾಡ್ಬೋದು, ನಿಸ್ವಾರ್ಥವಾಗಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಜಲ್ಲಪ್ಪ ಸರ್ ಉಜ್ವಲ ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಇಲ್ಲಿ ಟೀಮ್ ವರ್ಕೇ ಇರೋದು, ಅವರೊಬ್ಬರೇ ಅಲ್ಲ. ಇಲ್ಲಿ ಎಷ್ಟು ನನಗೆಲ್ಲರೂ ಪರಿಚಯ ಇಲ್ಲ, ದಯವಿಟ್ಟು ಕ್ಷಮಿಸಿ. ಅವ್ರ ಜೊತೆ ನಾವು ಸಾಧ್ಯವಾದಾಗೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸುವ ಪ್ರಯತ್ನ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಹೇಳೋದೆಲ್ಲರಿಗೂ ತುಂಬ ಇದೆ, ಕೇಳಿಸ್ಕೊಳ್ಳೋ ಮನಸ್ಸು ನನಗೂ ಇದೆ.